ಅಕ್ಕನಿಗೆ ಗ್ಯಾಂಗ್ ರೇಪ್ ಆಗಿಲ್ಲ, ನಮ್ಮ ಕಿರಿಕಿರ್ತೇವ್ರ ಅನ್ನತ. ನೀವು ಹೊಲಸ್ ಮಾತಾಡೋದು ಬಿಟ್ರೆ ಅದೇನು ಕಲ್ತೇ ಇಲ್ಲ. ಎಸ್ ಗೈಸ್, ಇವತ್ತು ನಾವು ಸೌಜನ್ಯ ಅಕ್ಕನ ಕೇಸಿನ ಬಗ್ಗೆ ಮಾತಾಡೋದು. ಅದ್ರನ್ಯಾಗ ಜಾಸ್ತಿ ಇರ್ತಿರೋದು ಈಗ ಕಿರ್ತಿ ಅವ್ರು ಒಂದೊಂದು ನ್ಯಾಯ ಮಾತಾಡ್ತಾರ, ಒಂದೊಂದು ಮಾತು ಮಾತಾಡ್ತಾರೆ. ಹೆಂಗೆ ಮಾತಾಡ್ತಾರಪ್ಪ ಅಂತ ಹೇಳಿದ್ರೆ, ನಿಮಗೆ ನನ್ನ ಹತ್ರ ವೀಡಿಯೋಸ್ ಅದಾವ ಗೈಸ್. ಅವು ಸ್ವಲ್ಪ ವೀಡಿಯೋ ತೋರಿಸ್ಕೇಸಿ ನಾನು ನಿಮ್ಗೆ ನೆಕ್ಸ್ಟ್ ಮಾತಾಡ್ತೀನಿ ನಾನು ಹೆಂಗೆ ಅದಾವ ಅಂತ ಹೇಳಿ ಕೇಸಿ. ಆ ವಿಡಿಯೋ ನೋಡ್ಕೊಂಬರ್ರಿ ನೀವು ಮೊದಲು ಹೋಗಿ. ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಡದಾಗ ಮಾತಾಡಿ ನಂಗೆ ಇಷ್ಟ ಆಗಿಲ್ಲ. ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಯಾರು ಮಾತಾಡತ್ತಿಲ್ಲ, ನೀವು ಒಬ್ಬನ ಮಾತಾಡತ್ತಿಲ್ಲ, ಅದು ತಪ್ಪು ಮಾಡಾಕತ್ತಿ. ಧರ್ಮಸ್ಥಳದ ಬಗ್ಗೆ ಯಾರು ಮಾತಾಡಕತ್ತೇನೆ ಇಲ್ಲ. ಕರೆ ಅನ್ಬೇಕಾದ್ರೆ ಅಲ್ಲಿ ಮಾತಾಡಕತ್ತಿದ್ದು ಧರ್ಮಸ್ಥಳ ಅಂಥೇಳಿ ಯಾಕೆ ಹೆಸರು ತೊಗೊಳತ್ತಾರಂದ್ರೆ, ಆ ಪ್ಲೇಸಿಗೆ ಒಂದು ಹೆಸರು ಬೇಕಲ್ಲ. ಆ ದೇವ್ರ ಬಗ್ಗೆ ಅಂತ ಹೆಸರು ತೊಗೊಳತ್ತಿಲ್ಲ ಅಲ್ಲಿ ಯಾರು. ಅಲ್ಲೇ ಇನ್ವೆಸ್ಟಿಗೇಷನ್ ನಡೆಯಕತ್ತೈತೆ, ಅದಕ್ಕೋಸ್ಕರ ಧರ್ಮಸ್ಥಳ ಅನ್ನೋ ಪ್ಲೇಸ್ನ್ಯಾಗ ನಡೆಯತ್ತೈತಲ್ಲ, ಹಂಗಾಗಿ ಕೇಸಿ ಆ ದೇವಸ್ಥಾನದ ಹೆಸರನ್ನು ತೊಗೊಳತ್ತಾರ. ಅಲ್ಲಿ ಇನ್ವೆಸ್ಟಿಗೇಷನ್ ನಡೆಯಕತ್ತೈತೆ, ಅದಕ್ಕೋಸ್ಕರ ಅಲ್ಲಿ 10 ವರ್ಷ ಆಗಿರೋ ಜಾಗದ ಹೆಸರು ತೊಗೊಳತ್ತಾರ. ಅದು ಬಿಟ್ಟರೆ ಏನೂ ಇಲ್ಲ. ನಿನ್ನ ತಲೆಯಾಗ ತುಂಬಿರೋದು ಅದನ್ನು ಸ್ವಲ್ಪ ಹೊರಗಡೆ ತೆಗೆದು ಕ್ಯಾಸಿ ಕರೆಕ್ಟಾಗಿ ಕ್ಲೀನಾಗಿ ಯೋಚನೆ ಮಾಡಿ ನೋಡು, ಅವಾಗ ನಿನಗೆ ಗೊತ್ತಾಗ್ತೈತಿ ಏನು. ಬ್ರೈನ್ ವಾಶ್ ಮಾಡುವ ಅಥವಾ ತಂದಿಡುವ ಕೆಲಸಗಳನ್ನು ಮಾಡಿದ್ರೆ ಇಲ್ಲಿ ಜನರನ್ನು ಮತ್ತು ಮಂಜುನಾಥ ಸ್ವಾಮಿ ದೇವರ ನಡುವೆ ತಂದಿಡುವುದು ಬೇರೆ ಯಾರೂ ಅಲ್ಲ, ನೀನೇ ತಂದಿಡಾಕತ್ತಿ. ಬ್ರೈನ್ ವಾಶ್ ಬೇರೆ ಸಮೀರ್ MD ಅವ್ರು ಮಾಡಿಲ್ಲ, ಮತ್ತು ಗಿರೀಶ್ ಮಠಣ್ಣನವರಾಗಲಿ ಅವ್ರು ಯಾರೂ ಮಾಡಿಲ್ಲ. ಮಾಡಾಕತ್ತಿದ್ದು ಬ್ರೈನ್ ವಾಶ್ ನೀನು ಮಾಡಾಕತ್ತಿ. ಹೆಂಗಪ್ಪ ಅಂತೇಳಿದ್ರೆ, ಧರ್ಮಸ್ಥಳ ಅಂತ ಹೇಳಿ ಕೇಸಿ ತೊಗೊಂಡು ಕೇಸಿ ಹೆಸರು ನೀ ಮಾಡಾಕತ್ತಿಲ್ಲ ವಿಡಿಯೋ, ಅದನ್ನು ಸ್ವಲ್ಪ ಕ್ಲೀನಾಗಿ ಯೋಚನೆ ಮಾಡಿ ನೋಡು. ತಪ್ಪು ಎಲ್ಲ ನಿನ್ನ ಕಡೆನೇ ಇಟ್ಕೊಂಡು ಜನರಿಗೆ ಬ್ಲೇಮ್ ಮಾಡಾಕತ್ತಿಲ್ಲ. ಜನರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ ಕೇಸಿ ಅದು ತಪ್ಪೈತಿ. ಸ್ಟೇಟಾಗಿ ಹೇಳ್ಬೇಕಂದ್ರೆ ನಿನಗೊಂದು ಮಾತು. ಇನ್ನೊಂದು, ನೀನು ಬ್ರೈನ್ ವಾಶ್ ಅನ್ನತ್ತಲ್ಲ, ಸಮೀರ್ MD ಅವ್ರು ನಿನಗೆ ಎಲ್ಲಿ ಬ್ರೈನ್ ವಾಶ್ ಮಾಡಾಕತ್ತಾರ ಅಂತೇಳಿ ನಿನಗೆ ಅನ್ಸೈತಿ. ಅದು ಒಂದು ಕ್ಲಿಪ್ ನನಗೆ ತೋರಿಸ್ಬಿಡಪ್ಪ. ಹೌದಂತೀನಿ ನಾನು ನಿನಗೆ. ಭೀಮನಿಗೂ ಸೌಜನ್ಯಗೂ ಕ್ಲಾರಿಟಿ ಇಲ್ಲ ಅಂತ ಹೇಳತ್ತೀಯಲ್ಲ ನೀನು. ಅದು ನಿನಗೆ ಸ್ಟೇಟಾಗಿ ಹೇಳ್ತೀನಿ ಕೇಳಿಲ್ಲ. ಭೀಮಗೂ ಮತ್ತು ಸೌಜನ್ಯ ಕೇಸಿಗೂ ಕ್ಲಾರಿಟಿ ಐತಿ. ಹೆಂಗೈತಪ್ಪ ಅಂತ ಹೇಳಿದ್ರೆ, ಸೌಜನ್ಯ ಕೇಸ್ನಾಗ ಭೀಮ ಆ ದಿನ ಊರಿಗೆ ಹೋಗಿದ್ದ. ಅಕಸ್ಮಾತ್ ಆ ದಿನ ಸೌಜನ್ಯ ಕೇಸ್ನಾಗ ರೇಪ್ ಮಾಡಿರೋ ದಿನ ಭೀಮ ಏನಾದರೂ ಊರಿಗೆ ಹೋಗಿರ್ಲಿಕ್ಕಂದ್ರೆ ಅದು ಶವ ಸಿಕ್ತಿದ್ದಿಲ್ಲ. ಯಾಕಪ್ಪ ಸಿಕ್ತಿದ್ದಿಲ್ಲ ಅಂದ್ರೆ, ಅವು ಪ್ರತಿಯೊಂದು ಹೆಣವನ್ನು ಮಣ್ಣಾಗ ಮುಚ್ಚಿಟ್ಟಿದ್ದ ಭೀಮ, ಗೊತ್ತಾತ. ಅವ ಅಕಸ್ಮಾತ್ ಏನಾರ ಆ ದಿನ ಅಲ್ಲೇ ಧರ್ಮಸ್ಥಳದ್ನಾಗ ಇದ್ದಿದ್ನಂದ್ರೆ ಐತಲ್ಲ, ಆ ಶವವನ್ನು ಸಹ ಅವ ಮುಚ್ಚಿಬಿಡ್ತಿದ್ದ. ಅದು ಶವ ಸಿಕ್ತಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಅದು ಶವ ಸಿಕ್ತಿದ್ದೇನೆ ಇಲ್ಲ. ಆ ದಿನ ಅವ ಧರ್ಮಸ್ಥಳದ್ನಾಗ ಇಲ್ಲ ಅಂತ ಹೇಳಿ ಕ್ಯಾಶ್ ಆ ಶವ ಬೇರೆದವ್ರ ಕೈಲಿಂದ ಮಾಡಿಸಿರೋ ಕಾರಣಕ್ಕಾಗಿ ಅದು ಮೇಲಿನ ಒಗೆದು ಹೋಗ್ಬಿಟ್ಟಾರ. ಅದು ಬಿಟ್ರೆ ಆ ಭೀಮ ಇದ್ದಿದ್ದಂದ್ರೆ ಆ ಶವನೂ ಸಿಕ್ತಿದ್ದಿಲ್ಲ. ಆ ಧರ್ಮಸ್ಥಳ ನೀವೇನತ್ತಿರಲ್ಲ, ಆ ಭೀಮನಿಗೂ ಈ ಧರ್ಮಸ್ಥಳ ಕೇಸಿಗೂ ಸಂಬಂಧ ಇಲ್ಲ ಅಂತೇಳಿ. ಭೀಮನಿಗೂ ಆ ಧರ್ಮಸ್ಥಳ ಕೇಸಿಗೂ ಮತ್ತು ಸೌಜನ್ಯಕ್ಕೂ ಸಂಬಂಧ ಐತಿ. ಅದಕ್ಕೋಸ್ಕರ ಬಂದ ನಾವು ಬೇರೆ ಯಾವುದಕ್ಕೂ ಅಲ್ಲ. ಕರೆಕ್ಟಾಗಿ ವಿಚಾರ ಮಾಡಿ ಮಾತಾಡೋ ಕಿರಿಕೀರ್ತಿ ಸಿಕ್ಕಾಕೋತಿ ಲಾಸ್ಟಿಗೆ. ನಿಮಗೂ ಗೊತ್ತಿರೋ ಹಾಗೆ ಸೌಜನ್ಯ ತಾಯಿ ಹೇಳಿರೋದು ಗ್ಯಾಂಗ್ ರೇಪ್ ಅಂತ. ಎಮೋಷನಲಿ ಮಾತಾಡಿದ್ರೆ ಆಗಲ್ಲ, ಇದನ್ನ ಟೆಕ್ನಿಕಲಿ ಮಾತಾಡಿ, ಮೆಡಿಕಲಿ ಮಾತಾಡಿ, ಲೀಗಲಿ ಮಾತಾಡಿ. ಯಾವ ತಾಯಿನೂ ಹೇಳಲ್ಲ ಅನ್ನೋದೇ ನನಗೂ ಇರೋ ಆತಂಕ. ಯಾವ ತಾಯಿನೂ ಹೇಳಲ್ಲ, ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ. ಅಂದ್ರೆ ನಿಮ್ ಪ್ರಕಾರ ಸೌಜನ್ಯ ತಾಯಿ ಸುಳ್ಳು ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ? ಅಫ್ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ, ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಗ್ಯಾಂಗ್ ರೇಪ್ ಆಗಿಲ್ಲ. ಸೌಜನ್ಯ ಅಕ್ಕನಿಗೆ ಗ್ಯಾಂಗ್ ರೇಪ್ ಆಗಿಲ್ಲ ಅಂಥೇಳಿ ನಮ್ಮ ಕಿರಿಕಿರ್ತೇವ್ರು ಅನ್ನತ್ತಾರ. ಒಂದು ತಾಯಿ ಹೊತ್ತಿ ಸಾಕಿರೋ ತಾಯಿ ತನ್ನ ಮಗಳಿಗೆ ಗ್ಯಾಂಗ್ ರೇಪ್ ಆಗಿರೋದನ್ನು ಸುಳ್ಳು ಹೇಳೋಕ್ಕಾರ ಹೆಂಗೆ ಮನಸ್ಸು ಬರ್ತೈತಿ? ಫಸ್ಟ್ ಆಫ್ ಆಲ್ ಅದನ್ನು ಯೋಚನೆ ಮಾಡಿರಿ. ಆದರೆ ಈ ಕಿರಿಕಿರ್ತಿ ತನ್ನ ತಾಯಿ ಹೊಟ್ಟೆನಾಗ 9 ತಿಂಗಳು ಇದ್ದ ಕ್ಯಾಸಿ ಆ ಯೋನಿನಾಗಿಂತ ಹುಟ್ಟು ಬಂದಾನಂದ್ರೆ, ಮನಸ್ಸು ಸಾಕ್ಷಿಲಿಂತ್ರ ಮನಸ್ಸು ಮುಟ್ಟಿ ಅವು ಹೇಳಿದ್ರೆ ಐತಲ್ಲ, ಇದು ಗ್ಯಾಂಗ್ ರೇಪ್ ಅಲ್ಲ ಅಂಥೇಳಿ ನಾವು ಒಪ್ಕೋತೀನಿ. ಕಣ್ಣಿಗೆ ಯಾವತ್ತೂ ಕನ್ನಡಕ ಹಾಕ್ಕೊಂಡು ಮಾತಾಡೋದಲ್ಲ, ಕಣ್ಣಿಂತ್ರನೇ ಮಾತಾಡ್ಬೇಕು ಡೈರೆಕ್ಟಾಗಿ. ಏನು ನೀನು ಅನ್ನಾಗತ್ತೆಲ್ಲ, ನಿನ್ನ ಮನ್ಸಿಗಾರ ಹೆಂಗೆ ಒಪ್ಪಾಕತ್ತೈತೆ ಅಂತ ಹೇಳಿ. ನಿಮ್ಮಂಥವ್ರ ಜನ ಇರೋದ್ಲಿಂತ್ರನೇ ಈ ಕರ್ನಾಟಕ ಮತ್ತು ಈ ದೇಶ ಏನೂ ಉದ್ಧಾರ ಆಗ್ತಿಲ್ಲ. ಅದು ಬಿಟ್ಟರೆ ನೀನು ಒಂದು ವಿಡಿಯೋ ಅಲ್ಲ, ನೀನೇ ಹೇಳಿ ಗ್ಯಾಂಗ್ ರೇಪ್ ಆಗೈತಂತೂ ನೀನೇ ಹೇಳಿ. ಅದು ಬಿಟ್ಟರೆ ಗ್ಯಾಂಗ್ ರೇಪ್ ಆಗಿಲ್ಲ ಅಂತೂ ನೀನೇ ಹೇಳಿ. ನಿನಗೆ ಎಕ್ಸಾಂಪಲ್ ನಿಂದು ವಿಡಿಯೋನ ತೋರಿಸ್ತೀನಿ ತಡಿ, ಜಾಸ್ತಿನಿಲ್ಲ. ಸೌಜನ್ಯಗೆ ಗ್ಯಾಂಗ್ ರೇಪ್ ಆಗಿರಲಿಲ್ಲ, ಆಕೆ ಇಂಟರ್ಕೋರ್ಸ್ ಆಗಿರಲಿಲ್ಲ. 13 ವರ್ಷದ ಹಿಂದೆ ಈ ದೇವತೆ ಹೆಣ್ಣುಮಗಳ ಅತ್ಯಾಚಾರ ಮತ್ತು ಕೊಲೆ ಆಗಿದ್ದು ಸೌಜನ್ಯಗೆ ಗ್ಯಾಂಗ್ ರೇಪ್ ಆಗಿತ್ತು.
ನೀ ಹೆಂಗಂಥೇಳಿ ನೀ ಹುಟ್ಟಿದಾಗ ಏನಾರ 2 ನಾಲ್ಗೆ ಬಂದವನು ಏನು ನಿಮ್ಮ ತಾಯಿ ನಿನಗೆ ಇನ್ನೊಂದು ನಾಲ್ಗೆ ದಾನ ಮಾಡ್ಯಾರೋ ಹಾಂ ನೀನು ಮಾತಾಡ್ತಿ 2 ಮಾತು ಮಾತಾಡ್ತಿ. ಸೌಜನ್ಯ ಅಕ್ಕನಿಗೆ ಗ್ಯಾಂಗ್ ರೇಪ್ ಆಗೈತಂತನೂ ಮಾತಾಡ್ತಿ, ಗ್ಯಾಂಗ್ ರೇಪ್ ಆಗಿಲ್ಲ ಅಂತನೂ ಮಾತಾಡ್ತಿ. ಆ ಟೈಮಿಗೆ ರೊಕ್ಕ ಕೊಟ್ಟಿಲ್ಲಾರ್ದ ಟೈಮಿಗೆ ಗ್ಯಾಂಗ್ ರೇಪ್ ಆಗೈತೆ ಅನ್ನೋ ಮಾತಾಡಿರೋ ಮಾತುಗಳಿವೆಲ್ಲ. ಗ್ಯಾಂಗ್ ರೇಪ್ ಆಗೈತಂಥೇಳಿ ಈ ಗ್ಯಾಂಗ್ ರೇಪ್ ಆಗಿಲ್ಲ ಅಂಥೇಳಿ ಹೇಳತ್ತಲ್ಲ, ಇವೆಲ್ಲ ರೊಕ್ಕ ಬಂದಾದ್ಮೇಲೆ ಬರ್ತಾ ಇರೋ ನಿನ್ನ ಮಾತೆಲ್ಲ ಇವೆಲ್ಲ. ಎಷ್ಟು ಬಂದು ರೊಕ್ಕ? ಮನಸ್ಸಾಕ್ಷಿ ಯಾವತ್ತೂ ಮನುಷ್ಯರಿಗೆ ಬಿಟ್ಕೊಡಂಗಿಲ್ಲ. ನಿನ್ನ ಪಾಡಿಗೆ ನೀನೇ ವಿಚಾರ ಮಾಡು. ನಾ ಭಾಳ ಟೈಮ್ ಐತಿ, ಎಲ್ಲ ಮುಗಿದ ಕೇಸ್ ನಡು ಬಂದಾಗೈತಲ್ಲ ಸಿಕ್ಕಾಕೋತಿ. ಆ ಟೈಮಿಗೆ ನಾ ಇನ್ನೊಂದು ವಿಡಿಯೋ ಮಾಡಿಬಿಡ್ತೀನಿ ನಿನ್ನ ಬಗ್ಗೆ, ಅದು ನೋಡಕ್ಕಂತ. ಓಕೆ, ಅದು ಬಿಟ್ಟರೆ ನನಗೆ ಇನ್ನೊಂದು ಏನಪ್ಪ ಬೇಜಾರಾಗಿದೆ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ಬೆಟ್ಟಿಂಗ್ ಆ್ಯಪ್ಗಳನ್ನೆಲ್ಲ ಬ್ಯಾನ್ ಮಾಡಿಸ್ತಿರೋ ಜನ ಈಗ ಬಂದಕ್ಕೆ ಸೌಜನ್ಯ ಅಕ್ಕನ ಕೇಸಿನ ಪರವಾಗಿ ಹೆಂಗೆ ಮಾತಾಡ್ತಾನಪ್ಪ ಅಂತೇಳಿದ್ರೆ ಎದ್ದೋ ತಿದ್ದಿ ಮಾತಾಡತ್ತಾನೆ. ಇವನಿಗೆ ರೊಕ್ಕ ಕೊಟ್ಟಾರೋ ಏನು ಗೊತ್ತಿಲ್ಲ. ಆದ್ರೆ ನಾ ಇವನ ಜೊತೆ ಒಂದು ಸಲ ಫೋನ್ಯಾಗ ಮಾತಾಡಿನ, ಅಣ್ಣ ನನಗೆ ಹಿಂಗೆಲ್ಲ ಫ್ರೆಂಡ್ಸಿಗೆ ಸ್ವಲ್ಪ ಹೆಲ್ಪ್ ಬೇಕಾಗೈತಿ, ಅದೇ ಹೆಲ್ಪ್ ಮಾಡಿ ಇದೇ ಹೆಲ್ಪ್ ಮಾಡು ಅಂತೇಳಿ ನಾ ಪ್ರತಿಯೊಂದೂ ಕೇಳಿನಿ ಇವ್ರ ಹತ್ರ. ಆ ಟೈಮಿಗೆ ಇವ್ರ ಮನಸ್ಸು ಸಾಕ್ಷಿಲಿಂದ್ರೆ ನಾನು ಒಪ್ಕೊಂಡಿದ್ದೆ ಒಳ್ಳೆಯವರ ಒಂದು ಕೇಳ್ಕೇಸೇನು. ಈ ವಿಡಿಯೋ ನೋಡಿದಾದ್ಮೇಲೆ ಐತಲ್ಲ ನನ್ನ ಮನ್ಸಿಗೆ ಒಂಥರ ಕಲ್ ಮನಸ್ಸಾತು. ಇಂಥ ಒಳ್ಳೆ ಜನ ಇಂಥ ಕೇಸ್ನ್ಯಾಗ ಹೆಂಗೆ ಮಾತಾಡ್ಬೋದು ಅಂಥೇಳಿ ಆ ವಿಡಿಯೋ ತೋರಿಸ್ತೀನಿ ನೋಡ್ರಿ. ಒಂದು 2 ಮಾತು ಮಾತಾಡಿದವ ಅಷ್ಟೆ. ಸಮೀರ್ಗೂ ಕೂಡ ನಾನು ಬಿಟ್ಟಿಲ್ಲ, ತುಂಬಾ ಕೆಳಗೆಡ್ದಾಗ ಮಾತಾಡ್ತೀನಿ. ಅವ್ನು ಕೇಳಿ ಆನಂದಾಗ ಎದುರು ಬಿಟ್ಟು ಆಪರೇಟ್ ರಿಪೋರ್ಟ್ ಕೊಟ್ಬಿಟ್ಟು ಸೀದಾ ಹೇಳ್ತೀನಿ, ನೀವು ಹೊಲಸು ಮಾತಾಡೋದು ಬಿಟ್ರೆ ಅಣ್ಣ ನೀನು ಬ್ಯಾರೇದು ಏನೂ ಕಲ್ತೇ ಇಲ್ಲ. ಸೀದಾ ಹೇಳ್ಬೇಕಾದ್ರೆ ನಿನ್ನ ಪ್ರತಿ ಒಂದು ವಿಡಿಯೋನಾಗೂ ಐತಲ್ಲ ಹೊಲಸು ಬೇಗಳೇ ಇರ್ತಾವೆ. ನೀನು ಯಾವ ತಾಯಿಲಿಂತ ಹುಟ್ಟು ಬಂದಿರ್ತೀಯಲ್ಲ ಆ ತಾಯಿಗೂ ಗೊತ್ತಿರ್ತೈತಿ ಹೊಲಸು ಮಾತಾಡಬಾರ್ದು ಅನ್ನೋದು ಫಸ್ಟ್ ಆಫ್ ಆಲ್. ಓಕೆ, ನೀನು ಹೊಲಸು ಮಾತಾಡೋದು ಬಿಟ್ಟು ಕೇಸಿ ಕ್ಲೀನಾಗಿ ಒಂದು ವಿಡಿಯೋ ಮಾಡು. ಹೊಲಸು ಮಾತಾಡೋದು ಬಿಡು. ಹೊಲಸು ಮಾತಾಡಿದ್ರೆ ಯಾವನೂ ಉದ್ಧಾರ ಆಗಂಗಿಲ್ಲ, ನೀನು ಉದ್ಧಾರ ಆಗಿಲ್ಲ. ಈಗ ನಾನು ನಿನಗೆ ಸೀದಾ ಇಂಡೈರೆಕ್ಟಾಗಿ ಬೈಬೋದು, ಏನು ಬೈಯೋದು ದೊಡ್ಡ ಮಾತಲ್ಲ. ಅದನ್ನು ಬಿಟ್ಟರೆ ನಾನು ನಿನಗೆ ಹೆಂಗೆ ಹೇಳತ್ತೀನಲ್ಲ ಅದನ್ನ ತಿಳ್ಕೊಂಡು ಕ್ಯಾಶ್ ಆ ಥರ ಮಾತಾಡಿದ್ರೆ ಮಾತ್ರ ಮನುಷ್ಯತ್ವ. ನೀ ದೊಡ್ಡ ರೌಡಿನ ಆಗಿರ್ಬೋದು, ನನಗೇನು ಟೆನ್ಷನ್ ಇಲ್ಲ. ನಾ ಏನು ಲಾಸ್ಟಿಗೆ ಸತ್ರ ನಾ ಸಾಯ್ಬೋದು. ಓಕೆ, ಆದ್ರೆ ಲಾಸ್ಟಿಗೆ ನಿಂದು ಬಟ್ಟ ಬಯಲಾಗಿ ಹೋಗ್ತೈತಲ್ಲ ಅದು ಅಷ್ಟೇ. ಸ್ಪಿಲ್ದೆ ಮಾತಾಡ್ತಾನೆ ನಿಮ್ಮ ಮಗ. ಮಟ್ಟನ್ ಸರ್ ಬಂದ್ಬಿಟ್ಟು ಅವ್ರಿಗೆ ಲೈವಲ್ಲೂ ಕುಡಿದ್ಬಿಟ್ಟು ಹೆಂಗ್ ಬೇಕಾದಂಗೆ ಮಾತಾಡ್ತಾರೆ. ಗಿರೀಶ್ ಮಠನ್ ಅನ್ನೋರು ಸರ್ ಕುಡಿದ್ಬಿಟ್ಟು ಮಾತಾಡ್ತಾರಂತೆಲ್ಲ. ನೀ ಯಾವಾಗ ಬಂದು ನೋಡಿಯಪ್ಪ, ನೀ ಅಲ್ಲಿಂತರ ಉಜ್ರೆಗೆ ಬಂದು ಯಾವಾಗ ಬಂದು ನೋಡಿ ಅವ್ರು ಕುಡಿತಾರೆ. ಅದು ಬಿಟ್ರೆ ನೀ ಎಲ್ಲಿರ್ತಿ ಅನ್ನೋದು ನನಗೆ ಗೊತ್ತೈತಿ. ಹುಬ್ಳಿನಾಗ ಇರ್ತೀಯಣ್ಣ ನೋಡು. ನಮ್ಮ ಉತ್ತರ ಕರ್ನಾಟಕದವ ಕೇಸ್ನ ಹಿಂಗೆ ಮಾತಾಡೋದು ಒಳ್ಳೇದಲ್ಲ. ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸೋದು ನಮ್ಮ ಹಕ್ಕು, ಸೋಷಿಯಲ್ ಮೀಡಿಯಾನಾಗಿರೋ ಪ್ರತಿಯೊಬ್ಬರದು ಹಕ್ಕು. ಅದು ಬಿಟ್ಟರೆ ನೀನೀಗ ಮೇನ್ ಮಾಡ್ಯಾಗತ್ತಲ್ಲ ಅದನ್ನು ಬಿಟ್ಟು ಕ್ಯಾಸಿ ಸ್ವಲ್ಪ ಜನರ ಬಗ್ಗೆ ಕಾಳಜಿ ತಗೋ. 4 ರೊಕ್ಕ ನೋಡಿ ಕ್ಯಾಸಿ ಇರೋದಲ್ಲ ಮನುಷ್ಯತ್ವ. ಅವತ್ತು ಸಿಗ್ತೀಯೋ ಅವತ್ತು ಧರ್ಮದ ಏಟು ನಿನಗೆ ಬೀಳಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ. ಹಂಗಲ್ಲ, ನೀ ಸಮೀರ್ MDಗೆ ಅವತ್ತು ಕೇಸ್ ಆದಾಗ ಯಾರೂ ಏನು ಮಾಡ್ಕೊಳಕ್ಕಾಗಲಿಲ್ಲ. ಓಕೆ, ನೀ ಏನು ಅನ್ನತ್ತಿಲ್ಲ ಧರ್ಮದ ಹೇಟು ಬೀಳ್ತಾವಂತೇಳಿ. ಧರ್ಮದ ಹೇಟು ಬೀಳಕ್ಕೆ ಆವತ್ತು ಏನು ಮಾಡ್ಕೊಳಕ್ಕಾಗಲಿಲ್ಲ ಅವನಿಗೆ. ಧರ್ಮದ ಹೇಟು ಹೊಡ್ಯೋಕ್ಕಾಗಲಿಲ್ಲ, ಏನು ಹೊಡ್ಯೋಕ್ಕಾಗಲಿಲ್ಲ. ಜಸ್ಟ್ ಅವನಿಗೆ ಒಂದು ಪೊಲೀಸ್ ಸ್ಟೇಷನ್ಯಾಗ ಕರ್ಕೊಂಡು ಹೋಗೋದು ಅಷ್ಟೇ ಒಂದು ದೊಡ್ಡ ಪ್ರಚಾರ ಮಾಡಿದ್ರು ಎಲ್ಲ ಸೋಷಲ್ ಮೀಡಿಯಾ ಯೂಟ್ಯೂಬರ್ಗಳು. ಅದು ಬಿಟ್ಟು ಇದು ಎಲ್ಲ ಅದು ಬಿಟ್ಟರೆ ನೀ ಸೌಜನ್ಯ ಅಕ್ಕನ ಬಗ್ಗೆ ಒಂದು ಟೈಮಿಗೆ ಒಳ್ಳೆ ರೀತಿಲಿಂದ್ರೂ ವೀಡಿಯೋ ಮಾಡಿ ಆ ವಿಡಿಯೋ ನೋಡಿ ಕ್ಯಾಶ್ ನಾನು ನಿನಗೆ ಸಪೋರ್ಟ್ ಮಾಡೀನಿ. ಓಕೆ, 1 ಅಲ್ಲ 2 ಅಲ್ಲ. ಈಗ ಏನೇನು ಮಾಡಾಕತ್ತಿಲ್ಲ ಇದೆಲ್ಲ ರೊಕ್ಕ ಬಂದಿರ್ಬೋದು ಅದಕ್ಕೋಸ್ಕರ ಮಾಡಾಕತ್ತಿ, ಇಲ್ಲಾಂದ್ರೆ ರೊಕ್ಕ ಜಾಸ್ತಿ ಕೊಟ್ಟಿರ್ಬೋದು. ನೀನು ಸೌಜನ್ಯನ ಹೆಸರು ಹೇಳ್ಕೊಂಡು 1 ಮಿಲಿಯನ್ ವರೆಗೂ ಬಂದಿದೆ. ಕಂಗ್ರಾಚುಲೇಷನ್ ಮಗ, ನಿನಗೆ 1 ಮಿಲಿಯನ್ ಫಾಲೋವರ್ಸ್ ಸೌಜನ್ಯನ ಹೆಸರು ಹೇಳ್ಕೊಂಡು. ಈಗ ನೀನು ಸೌಜನ್ಯ ಅಕ್ಕನ ಹೆಸರು ಅಪೋಸಿಟ್ ಆಗಿ ಮಾತಾಡಿ ಕ್ಯಾಶಿನು ನೀನು ಅದನ್ನು ಮಾಡ್ಕೊಳತ್ತಲ್ಲ. ನಿನಗೂ ಜಾಸ್ತಿ ಫಾಲೋವರ್ಸ್ ಬೇಕಂತ ಹೇಳಿ ಕ್ಯಾಚಿನ ಒಳ್ಳೆ ರೀತಿಲಿಂತ ಈಗ ಅವ್ರ ಅಪೋಸಿಟ್ ನಿಂತು ಕ್ಯಾಶ್ ಮಾಡಾಕತ್ತಲ್ಲ. ಇದು ಎಷ್ಟರ ಪರವಾಗಿ ಸರಿ ನ್ಯಾಯ ಹೇಳು? ಅದು ಬಿಟ್ರೆ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ಬೇಕು ಅಂಥೇಳಿ ಕ್ಯಾಸಿ ಫುಲ್ ರಿಸರ್ಚ್ ಮಾಡ್ಬೇಕಿನ್ನ. ಇನ್ನೊಂದು ಸ್ವಲ್ಪ ಜನರನ್ನು ತುಂಬೋದೈತಿ, ಅವ್ರಿಗೂ ತುಂಬ್ತೀನಂತೆ ಎಲ್ಲ ವೀಡಿಯೋನ್ಯಾಗ. ಹಂಗಲ್ಲ, ಇವರು ಇಬ್ಬರಿಗೂ ಅಷ್ಟೇ ಹೇಳೀನಿ. ಅದೇ ಬಿಟ್ರೆ ನಮ್ಮ ಕಿರಿಕೀರ್ತಿ ಅವ್ರಿಗಂತರ ಇದು ಒಂದೇ ಅಲ್ಲ, ಇನ್ನೊಂದು ವೀಡಿಯೋನಾಗೂ ಥರ ಹಾಕಿ ರುಬ್ಬಿನಿ. ಇನ್ನು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಇವ್ರ ಬಗ್ಗೆ.
ಮುಂದಿನ ವಿಡಿಯೋನಾಗ ನೋಡೋಣ್ರಿ ನಾ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ಹೇಳಿ ಕ್ಯಾಸಿ ಅಲ್ಲಿ ಮಟ್ಟ ಈ ವಿಡಿಯೋ ನೋಡಿರಿ. ನೋಡಿ ಕ್ಯಾಸಿ ನಿಮಗೆ ಈ ವಿಡಿಯೋ ಐತಲ್ಲ, ನೀವು ಒಂದು ಸೆಕೆಂಡ್ 2 ಸೆಕೆಂಡ್ ನೋಡೋರಿದ್ರೆ ದಯವಿಟ್ಟು ನೋಡೋಕೆ ಹೋಗ್ಬೇಡ್ರಿ. ಫುಲ್ ಕುಂತು ನೋಡೋರಿದ್ರೆ ಮಾತ್ರ ನೋಡಿರಿ, ಇಲ್ಲಾಂದ್ರೆ ನೋಡಬೇಡ್ರಿ. ಓಕೆ, ಮುಂದಿನ ವಿಡಿಯೋನಾಗ ಸಿಗ್ತೀನಿ. ಜಸ್ಟಿಸ್ ಫಾರ್ ಸೌಜನ್ಯ.